ಪ್ರಭು, ಇಂಥ ಸ್ಥಿತಿಯಲ್ಲಿ ದೇವಾಸುರರ ಸಂಗ್ರಾಮದಿಂದ ಸೃಷ್ಟಿಯ ಮೇಲಾಗುವ ವಿಧ್ವಂಸಕ ಪರಿಣಾಮವನ್ನು ನೀವು ಹೇಗೆ ತಡೆಯುತ್ತೀರಿ? ನಾವು ಮಾರುತಿಯ ಋಣ ತೀರಿಸುತ್ತೇವೆ. ಯಾವ ಋಣ ಪ್ರಭು? ನಿಮಗೇನಾದರೂ ನೆನಪಿದೆಯೇ? ನಾವು ಕಳೆದ ಬಾರಿ ಮಾರುತಿಯನ್ನು ಭೇಟಿಯಾದಾಗ ಅವರು ನಮಗೊಂದು ಅಮೂಲ್ಯವಾದ ವಸ್ತು ಕೊಟ್ಟಿದ್ದರು. ಲಾಡು? ಅಮ್ಮ ಅಂಜನಿ ಮಾಡಿದ ಲಾಡು. ಅದನ್ನು ತಿಂದು ನಮಗೆ ತಾಯಿ ಮಮತೆಯ ಅನುಭೂತಿಯಾಯಿತು. ಮಾರುತಿ ಅದೇ ನಿಸ್ವಾರ್ಥ ಭಾವನೆಯಿಂದ ನಮ್ಮನ್ನು ಋಣಿಯಾಗಿಸಿದ್ದಾರೆ. ಈಗ ಆ ಸಮಯ ಬಂದಿದೆ, ನಾವು ಆ ಋಣಭಾರದಿಂದ ಮುಕ್ತರಾಗಲು. ನಾವು ಕಾತುರರಾಗಿದ್ದೇವೆ ಪ್ರಭು, ನಿಮ್ಮ ದಿವ್ಯ ಲೀಲೆಯನ್ನು ಪ್ರತ್ಯಕ್ಷವಾಗಿ ನೋಡಲು. ಅದು ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಮಾರುತಿ ಹನುಮಂತನಾಗುವ ಯಾತ್ರೆ. ನಾಳೆ ನಾವು ಸೂರ್ಯದೇವನಿಗೆ ಎದುರಾಗಲಿದ್ದೇವೆ. ನೀವೇ ನಮ್ಮಲ್ಲಿ ವಿಶ್ವಾಸ ತುಂಬಿದ್ದು ನಮಗೆ ದುರ್ಜಯ ಅಸುರಿ ಸೇನೆಯ ಸಹಾಯ ಸಿಗುತ್ತದೆ ಎಂದು. ಎಲ್ಲಿ ಅವರು? ಎಲ್ಲಿ ಆ ಅಸುರವಾಹಿನಿ? ಇದೇ ನಿಮ್ಮ ಸೇನೆ. ಆದರೆ ಗುರುದೇವ, ಇದು ಲೆಕ್ಕವಿಲ್ಲದ ಅಸುರರ ಜೀವವಿಲ್ಲದ ಶವಗಳು. ಇವರು ಯಾವ ರಾಕ್ಷಸರೆಂದರೆ ವಿಭಿನ್ನ ಯುದ್ಧ ಸಂಗ್ರಾಮದಲ್ಲಿ ದೇವತೆಗಳ ಕೈಯಿಂದ ತಮ್ಮ ಪ್ರಾಣ ಕಳೆದುಕೊಂಡವರು. ಆದರೆ ನಾವು ನಮ್ಮ ತಪೋಬಲದಿಂದ ಕೊಳೆತು ನಾರಬೇಕಿದ್ದ ಶವಗಳನ್ನು ಹಾಳಾಗದಂತೆ ತಡೆದಿದ್ದೇವೆ. ಈಗ ಇದೇ ಮೃತ್ಯು ಸೇನೆ ನಮ್ಮ ಕಡೆಯಿಂದ ಯುದ್ಧವನ್ನು ಮಾಡುತ್ತಾರೆ, ಮತ್ತೆ ವಿಜಯವನ್ನು ಕೊಡಿಸುತ್ತಾರೆ. ಇದು ಹೇಗೆ ಸಾಧ್ಯ ಗುರುದೇವ? ಇದು ಪ್ರಕೃತಿಯ ನಿಯಮದ. ಗುರು ಶುಕ್ರಾಚಾರ್ಯರ ತಂತ್ರದ ಶಕ್ತಿಯ ಮುಂದೆ ಸೃಷ್ಟಿಯ ನಿಯಮವೂ ಸಹ ಭಸ್ಮವಾಗುತ್ತದೆ. ಸಾಗರ ಮಂಥನದ ನಂತರ ದೇವತೆಗಳು ಅಮೃತವನ್ನು ಕುಡಿದು ಅಮರರಾದರು. ಅವರೊಂದಿಗೆ ಸಂಘರ್ಷ ಮಾಡಲು ರಾಕ್ಷಸರ ಬಳಿಯೂ ಸಹ ಯಾವುದಾದರೂ ವಿಶೇಷ ಶಕ್ತಿ ಬೇಕಲ್ಲವೇ? ಆದ್ದರಿಂದಲೇ ನಾವು ಮೃತ್ಯು ಸಂಜೀವಿನಿ ವಿದ್ಯೆಯ ಮೇಲೆ ಕಠೋರ ಅಭ್ಯಾಸವನ್ನು ಮಾಡಿದೆವು. ಮತ್ತೆ ಈಗ ಅದೇ ವಿದ್ಯೆಯಿಂದ ಯಾವುದೇ ಸತ್ತ ರಾಕ್ಷಸನನ್ನು ಮತ್ತೆ ಜೀವಂತಗೊಳಿಸುತ್ತೇವೆ. ನೋಡಲು ಬಯಸುವೆಯಾ? ರಾಕ್ಷಸ ಶಕ್ತಿ, ರಾಕ್ಷಸ ಶಕ್ತಿ, ರಾಕ್ಷಸ ಶಕ್ತಿ, ರಾಕ್ಷಸ ಶಕ್ತಿ, ರಾಕ್ಷಸ ಶಕ್ತಿ. ಅರೆ ಯಾರಾದ್ರೂ ದೃಷ್ಟಿ ಕೊಟ್ಟಿಡಿ ನಮ್ ನಾಯಕನ್ಗೆ. ಯಾರ ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು. ವಾ ಮಾರುತಿ, ಇವತ್ ನೀನಂತೂ ಮಿಂಚ್ತಾ ಇದ್ಯಾ. ಯಾಕೆ ಮಿಂಚ್ಬಾರ್ದು? ಇವತ್ತು ನಮ್ಮಮ್ಮನೇ ನಮ್ಮನ್ನ ತಯಾರು ಮಾಡಿ ಕಳ್ಸಿದ್ದಾರೆ. ಬನ್ನಿ ಬನ್ನಿ ಜಗನ್ಮಗನ್ ಬಂದು. ಬಾಬಾ. ಹಾ ನಡೀರಿ. ಮಾರುತಿ, ನಾವ್ಯಾಕೆ ಮೇಳಕ್ ಬಂದಿದೀವಿ? ಆದ್ರೆ ನಮ್ ಜೊತೆ ದೊಡ್ಡವರು ಯಾರೂ ಇಲ್ಲ. ಎಲ್ಲ ಅಲ್ಲಿ ನೋಡಿ.
ಆ ಸಿಹಿ ತಿಂಡಿಗಳನ್ನ ನೋಡಿ ನಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ. ಆದ್ರೆ ನಮ್ಗೆ ಯಾರು ಕೊಡಿಸ್ತಾರೆ? ನಮ್ಮ ಹತ್ರ ಕಾಸು ಕೂಡ ಇಲ್ಲ ಅದನ್ನ ತಗೊಳಕ್ಕೆ. ಮಿತ್ರ, ನಮಗನಿಸ್ತಾ ಇದೆ ನಿನ್ನ ಆಸೆಗಳನ್ನ ಅಂತ್ಯ ಮಾಡ್ಬೇಕು ಅಂತ. ನಾವು ಕೇವಲ ಸಿಹಿ ತಿಂಡಿಗಳನ್ನ ತಿನ್ಬೇಕು ಅಂತ ಹೇಳಿದ್ವಿ ಅಷ್ಟೇ. ನಾವು ಆಸೆ ಬುರ್ಕರಲ್ಲ. ಸತ್ಯ ಹೇಳ್ದೆ, ಇವನು ಬರೀ ಆಸೆ ಬುರ್ಕ ಅಲ್ಲ, ದೊಡ್ಡ ಆಸೆ ಬುರ್ಕ ಇವನು. ನಮ್ ತಿಂಡಿನೂ ಕಸ್ಕೊಂಡು ತಿನ್ಬಿಟ್ಟಿದ್ದ ಅವತ್ತು. ಸಿಹಿ ತಿಂಡಿಗಾಗಿ ನಮ್ಮ ಮನ್ಸು ದುರ್ಬಲ ಆಗ್ಬಿಡುತ್ತೆ ಬಂಧು. ನಾವಿಲ್ಲಿಗೆ ಏನಕ್ಕೆ ಬಂದಿದೀವಿ ಅಂದ್ರೆ ನೋಡಿ, ನಾಳೆ ಸೂರ್ಯಗ್ರಹಣ ಇದೆ. ಎಲ್ಲಿವರೆಗೂ ಗ್ರಹಣ ಇರುತ್ತೋ ಅಲ್ಲಿವರೆಗೂ ನಾವು ಉಪವಾಸ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ಅಮ್ಮ ನಮ್ಗೆ ಅನುಮತಿ ನೀಡಿದ್ದಾರೆ, ನಮ್ಗೇನಿಷ್ಟನೋ ಅದನ್ನ ನಾವು ತಿನ್ಬಹುದಂತ. ಹಾಗಾದ್ರೆ ನಾವು ಎಷ್ಟು ತಿಂತೀವಿ ಅಂದ್ರೆ ನೀನು ಲೆಕ್ಕ ಕೂಡ ಹಾಕಕ್ಕಾಗಲ್ಲ, ಅಷ್ಟು ತಿಂತೀವಿ ನಾವು. ಆದ್ರೆ ಇವನೇನ್ ಮಾಡ್ತಾನೆ? ನನ್ನ ಆಕಾರ ನೋಡಿ ನನ್ನ ಕ್ಷಮತೆಯನ್ನು ನಿರ್ಧರಿಸಬೇಡ ಮಿತ್ರ. ನಾನು ನೋಡೋಕೆ ಮೂಷಕಂತರ ಅಷ್ಟೇ, ಆದ್ರೆ ತಿನ್ನೋದು ಆನೆಯಷ್ಟು, ಗೊತ್ತಾ? ಹಾಗಾದ್ರೆ ಒಂದು ಪ್ರತಿಸ್ಪರ್ಧೆ ಇಡೋಣ. ನಮ್ಮಲ್ಲಿ ಯಾರು ಹೆಚ್ಚು ತಿಂತಾರೋ ಅವರೇ ಈ ಪ್ರತಿಸ್ಪರ್ಧೆಯಲ್ಲಿ ವಿಜೇತರಾಗ್ತಾರೆ. ಸರಿ ಆಯ್ತು. ಹಾಗಾದ್ರೆ ನಡೀರಿ. ಪ್ರಣಾಮಗಳು. ಪ್ರಣಾಮಗಳು. ನಿಮ್ ಹತ್ರ ಎಷ್ಟು ಒಳ್ಳೆ ಸಿಹಿ ತಿಂಡಿಗಳಿದಾವೋ ಅದನ್ನ ನಮ್ಮ ಮಿತ್ರರಿಗೆ ಮತ್ತೆ ನಮಗೆ ಕೊಡಿ. ಅವಶ್ಯ ಯುವರಾಜ, ಈಗಲೇ ತೆಗೆದುಕೊಳ್ಳಿ. ಆಹಾ, ಎಷ್ಟು ಮಧುರವಾದ ಧ್ವನಿ ಅದು. ಜಗನ್ಮಗನ್ ಬಂಧು, ನೀವು ಆ ಡಮರುಗ ಮತ್ತು ಆ ಮಧುರವಾದ ಧ್ವನಿನ ಕೇಳಿಸ್ಕೊಂಡ್ರಾ? ನಮ್ಮ ಧ್ಯಾನ ಏನಿದ್ರು ತಿಂಡಿಗಳ ಮೇಲೆ. ನನಗೆ ಏನು ಕೇಳಿಸ್ತಾ ಇಲ್ಲ, ನನಗೆ ಏನು ಕಾಣಿಸ್ತಾ ಇಲ್ಲ. ನಾವು ನಿನ್ನ ನಾಟಕವನ್ನು ನಂಬೋದಿಲ್ಲ ಮಾರುತಿ. ನೀನ್ ನಮ್ಮ ದಿಕ್ತಪ್ಸಿ ಸ್ಪರ್ಧೆಯನ್ನ ಗೆಲ್ಬೇಕು ಅನ್ಕೊಂಡಿದ್ಯಾ? ನಾವೀಗ್ಲೇ ಬರ್ತೀವಿ. ಯಾರಿದು ಈ ವಿಶೇಷ ಸ್ವರದಲ್ಲಿ ಹಾಡ್ತಾ ಇರೋದು? ಅದ್ಭುತ. ನಮಗನಿಸ್ತಾ ಇದೆ ಈ ಮಧುರವಾದ ಧ್ವನಿ 4 ದಿಕ್ಕಿನಿಂದ ಬರ್ತಾ ಇದೆ ಅಂತ. ಅಲ್ಲಿದ್ದಾರೆ ಗಾಯಕ ಮಹಾರಾಜ. ಬೋಲೆ ಬಾಬಾ, ನೀವಾ? ಹೇಗಿದ್ದೀಯ ಮಗು? ನಿಮ್ಮ ದರ್ಶನದಿಂದ ನಮ್ಮ ಮನಸ್ಸಿಗೆ ಆನಂದವಾಯಿತು ಬಾಬಾ. ನಿಮ್ ಜೊತೆ ಮಾಡಿದ್ದ ಯಾತ್ರೆ ನಾವದನ್ನ ಮರೆಯೋಕೆ ಯಾವತ್ತೂ ಸಾಧ್ಯ ಇಲ್ಲ. ಯಾಕಂದ್ರೆ ಆವತ್ತೇ ನಮ್ಮ ಆರಾಧ್ಯರಾದ ಪ್ರಭು ಶ್ರೀರಾಮನ ಹೆಸರು ಸಿಕ್ಕಿದ್ದು. ನಿನ್ನ ಮಾತುಗಳಿಂದ
ಬೋಲೆ ಬಾಬನಿಗೂ ಆನಂದವಾಗಿದೆ. ದಾರಿ ತಪ್ಪಿದವರಿಗೆ ಮಾರ್ಗ ತೋರಿಸುವುದೇ ನಮ್ಮಂತ ಯೋಗಿಗಳ ಕೆಲಸ. ನೀವು ನಮ್ಮ ಸುಮೇರುವಿನಲ್ಲಿ ಏನಾದ್ರೂ ವಿಶೇಷ ಕೆಲಸವಿತ್ತಾ? ಯಾವ ರೀತಿ ಹರಿಯುವ ನೀರಿಗೆ ಹಾರುವ ಹಕ್ಕಿಗೆ ಯಾವುದೇ ಗಡಿ ನಿರ್ಬಂಧವಿಲ್ಲವೋ ಅದೇ ಪ್ರಕಾರ ನಮಗೂ ಸಹ ಯಾವ ನಿರ್ಬಂಧವೂ ಇಲ್ಲ, ಯಾವ ಗೂಡೂ ಇಲ್ಲ. ಹಾಗಾದ್ರೆ ನೀವು ನಮ್ಮ ಜೊತೆ ನಮ್ಮ ಅರಮನೆಗೆ ಬನ್ನಿ. ನೀವು ನಮ್ಮ ಅಮ್ಮನ್ನ ನೋಡಿ ತುಂಬಾ ಖುಷಿ ಪಡ್ತೀರಾ. ಅಮ್ಮ, ಬನ್ನಿ ಬಾಬಾ, ನಾವು ನಿಮ್ಗೆ ನಮ್ಮ ಅಮ್ಮನ ಕೈಯಾರೆ ಮಾಡಿದ ಲಾಡು ತಿನ್ನಿಸ್ತೀವಿ. ನಿಮಗೆ ನೆನಪಿದೆ ಅಲ್ಲ ಆ ಲಾಡುವಿನ ಸ್ವಾದ ಹೇಗಿತ್ತು ಅಂತ? ಅದು ಜಗತ್ತಿನ ಕಣ್ಣಿಗೆ ಕೇವಲ ಲಾಡುವಾಗಿದ್ದವು. ಆದರೆ ನಮಗೆ ಪ್ರಥಮ ಬಾರಿಗೆ ಅಮ್ಮನ ಮಮತೆಯ ಅನುಭವವಾಗಿತ್ತು. ಮಾರುತಿ, ನೀವು ಸೌಭಾಗ್ಯಶಾಲಿಗಳು. ಪ್ರತಿನಿತ್ಯ ನಿಮಗೆ ಅಮ್ಮನ ಮಮತೆ ಮತ್ತು ಪ್ರೀತಿ ಸಿಗುತ್ತದೆ. ಆದರೆ ಜಗತ್ತಿನ ಒಳಿತಿಗೋಸ್ಕರ ನಾವು ಇಲ್ಲಿ ನಮ್ಮ ಕರ್ತವ್ಯ ನಿಭಾಯಿಸಲು ಬಂದಿದ್ದೇವೆ. ಬನ್ನಿ ಹೋಗೋಣ. ಇಂದು ಬೇಡ, ಇಂದು ನಮಗೆ ಬೇರೆ ಕಾರ್ಯವಿದೆ. ಆದರೆ ನೀನು ಲಾಡುವಿನ ವಿಷಯವನ್ನು ನೆನಪಿಸಿದೆ, ಬಹಳ ಆನಂದವಾಯಿತು. ನಾವು ಹಸಿದಿದ್ದೆವು. ಆ ಲಾಡುಗಳನ್ನು ತಿಂದು ನಮ್ಮ ಆತ್ಮಕ್ಕೆ ಸಂತೃಪ್ತಿಯಾಗಿತ್ತು. ಆ ನಿನ್ನ ಋಣ ನಮ್ಮ ಮೇಲಿತ್ತು. ಅದನ್ನು ತೀರಿಸುವ ಒಳ್ಳೆಯ ಅವಕಾಶ ಬಂದಿದೆ ಇಂದು. ಇದು ನಿನಗಾಗಿ. ಧನ್ಯವಾದಗಳು ಬಾಬಾ. ಈ ವಿಶಿಷ್ಟ ಹಣ್ಣಿನ ಸ್ವಾದ ಎಲ್ಲೂ ದೊರೆಯುವುದಿಲ್ಲ. ಇದನ್ನು ವಿಶೇಷವಾಗಿ ನಿನಗಾಗಿ ತಂದಿದ್ದೇನೆ. ಇದನ್ನು ತಿಂದು ನಮ್ಮನ್ನು ಋಣಮುಕ್ತನಾಗಿಸು. ಅತಿ ಉತ್ತಮ, ಅದ್ಭುತ. ಏನಾಯಿತು ಇಂದ್ರದೇವ, ನೀವು ವಿಚಲಿತರಾದಂತಿದೆ? ಒಂದು ಕ್ಷಣಕ್ಕೆ ನಮಗೇನನ್ನಿಸಿತು ಅಂದರೆ ಯಾವುದೋ ಒಂದು ಮಹಾಶಕ್ತಿ ಸೂರ್ಯದೇವ ನಿಮ್ಮನ್ನು ನಾಶ ಮಾಡಿತೆಂದು. ಏನು? ಇದಕ್ಕೆ ಕಾರಣವೇನಿರಬಹುದು? ಅವಶ್ಯವಾಗಿ ಆ ರಾಕ್ಷಸರು ಹೆಣೆದಿರುವ ಯಾವುದೋ ಮಾಯಾಜಾಲ. ರಾಹು ನಮ್ಮನ್ನು ಮರಳು ಮಾಡುತ್ತಿದ್ದಾನೆ. ಆ ಪಾಪಿ ರಾಹುವಿನಿಂದ ಇನ್ಯಾವ ಅಪೇಕ್ಷೆ ಮಾಡಲಾಗುತ್ತದೆ? ಆದರೆ ಆ ಮೂರ್ಖ ಮರೆತಿದ್ದಾನೆ ಅವನ ವಿರುದ್ಧವಾಗಿ ನಾವು ನಿಂತಿದ್ದೇವೆಂದು. ಮಹಾಪರಾಕ್ರಮಿ, ದೇವತೆಗಳ ನಾಯಕ ದೇವರಾಜ ಇಂದ್ರ. ಆ ದುಸ್ಸಾಹಸಿಗೆ ದಂಡನೆ ಸಿಗಲೇಬೇಕು ದೇವರಾಜ ಇಂದ್ರ. ನಮ್ಮ ಸರ್ವೋತ್ತಮ ತೇಜಸ್ವಿ ದೇವತೆ ಸೂರ್ಯದೇವನನ್ನು ಆವರಿಸಿಕೊಳ್ಳಲು ಹೊರಟಿದ್ದಾನೆ ಅವನು. ಸೂರ್ಯದೇವನ ಪ್ರಕಾಶವನ್ನು ಸರಿಯಾಗಿ ತಿಳಿದಿಲ್ಲ ಆ ಧರ್ಮಿ. ಈ ಸೃಷ್ಟಿ ತ್ರಿಮೂರ್ತಿಗಳ ಕೃಪೆ ಇಲ್ಲದೆ ಬೇಕಾದರೆ ನಡೆಯುತ್ತದೆ, ಆದರೆ ಸೂರ್ಯದೇವನ ಬೆಳಕಿಲ್ಲದೆ ಸಾಧ್ಯವಿಲ್ಲ. ನಿಮಗೆ ಸವಾಲಿಸುವುದು ಅವನು ದೇವತೆಗಳ ಪ್ರತಿಷ್ಠೆಯ ಮೇಲೆ ಸವಾಲಿಸಿದ್ದಾನೆ. ಈಗ ನಿಮ್ಮ ಮಾನ ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ. ದೇವತೆಗಳೇ, ನಿಮ್ಮ ಗೌರವದ ರಕ್ಷಣೆಗಾಗಿ ಯುದ್ಧ ಮಾಡಲು ನೀವು ತಯಾರಿದ್ದೀರಾ? ಹೌದು, ನಾವು ತಯಾರಿದ್ದೇವೆ. ನಾವು ತಯಾರಾಗಿದ್ದೇವೆ. ಸೂರ್ಯದೇವ, ಮತ್ತೊಮ್ಮೆ ದೇವಾಸುರರ ಸಂಗ್ರಾಮವಾಗಲಿದೆ. ಹಾಗೂ ಈ ಬಾರಿ ಯುದ್ಧ ಮಾಡುತ್ತಿರುವುದು ಗೌರವಕ್ಕಾಗಿ. ಆ ರಾಕ್ಷಸರ ಅಂತ್ಯ ನಿಶ್ಚಿತ ದೇವರಾಜ. ನಾವು ರಾಕ್ಷಸರ ಅಂತ್ಯ ಮಾಡುತ್ತೇವೆ. ಇಷ್ಟು ಸ್ವಾದಿಷ್ಟವಾಗಿರೋ ಹಣ್ಣನ್ನ ನಾವು ಇವತ್ತರೆಗೂ ತಿಂದಿರ್ಲಿಲ್ಲ. ಬೋಲೆ ಬಾಬಾ, ಈ ಬೋಲೆ ಬಾಬಾ ತುಂಬಾ ವಿಚಿತ್ರವಾದ ಮನುಷ್ಯ. ಇದ್ದಕ್ಕಿದ್ದಾಗೆ ಬರ್ತಾರೆ, ಇದ್ದಕ್ಕಿದ್ದಾಗೆ ಮಾಯ. ಆಕಾಶವಂತೂ ನಿರ್ಮಲ
ಗುಡುಗಿನ ಶಬ್ದ ಎಲ್ಲಿಂದ ಬರ್ತಾ ಇದೆ? ನಮ್ ಹೊಟ್ಟೆಯಿಂದನಾ? ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಹಸುವು ಹೇಗಾಗ್ತಿದೆ? ನಾಳೆ ಗ್ರಹಣವಿದೆ. ಆ ದುಷ್ಟ ರಾಕ್ಷಸ ರಾಹು ಘೋಷಣೆ ಮಾಡಿದ್ದಾನೆ, ನಾಳೆ ಸೂರ್ಯ ದೇವನನ್ನು ಶಾಶ್ವತವಾಗಿ ಆವರಿಸಿಕೊಳ್ಳುತ್ತಾನೆಂದು. ಇದು ಎಚ್ಚರಿಕೆಯಲ್ಲ, ಸವಾಲು ಎಸೆದಿದ್ದಾನೆ. ನಮ್ಮ ದಿವ್ಯ ಪ್ರತಿಷ್ಠೆಯನ್ನು, ದೇವತೆಗಳ ಗೌರವವನ್ನು ಆ ದುಷ್ಟ ರಾಕ್ಷಸರು ರಾಹುವಿನ ಮುಖಾಂತರ ದೇವತೆಗಳ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಚ್ಛಿಸಿದ್ದಾರೆ. ರಾಹುಗೆ ಏನಾದರೂ ಅಧಿಕಾರ ಸಿಕ್ಕರೆ ಆ ರಾಕ್ಷಸರ ಪೈಶಾಚಿಕ ಪ್ರವೃತ್ತಿಯಿಂದ ದೇವತೆಗಳ ಸಾತ್ವಿಕ ವಾತಾವರಣ ಮಲಿನವಾಗುತ್ತದೆ. ನೀವುಗಳು ಅದನ್ನು ಆಗಲು ಬಿಡುವಿರೇ? ಖಂಡಿತವಾಗಿಯೂ ಇಲ್ಲ. ಅವರ ಅಹಂಕಾರವನ್ನು ಮುರಿಯುತ್ತೇವೆ. ರಾಕ್ಷಸರನ್ನು ನರಕಕ್ಕೆ ಕಳಿಸುತ್ತೇವೆ. ಇತಿಹಾಸ ಮತ್ತೆ ಮರುಕಳಿಸಲಿದೆ. ಈ ಬಾರಿಯೂ ಸಹ ದೇವತೆಗಳ ಮುಂದೆ ಅಸುರರ ಸೋಲು ಖಚಿತ. ನನ್ನ ಮೃತ್ಯು ಸೇನೆ, ನಾವು ನಿಮ್ಮನ್ನು ನರಕದಿಂದ ಹೊರಗೆ ತೆಗೆದು 2ನೇ ಜೀವನ ಕೊಟ್ಟಿದ್ದೇವೆ. ಏಕೆಂದರೆ ದೇವತೆಗಳಿಂದ ಆದ ಸಾವು ಮತ್ತು ಸೋಲಿನ ಪ್ರತೀಕಾರ ತೀರಿಸಿಕೊಳ್ಳಲು ರಾಕ್ಷಸ ಶಕ್ತಿಯ ವಿಕಾಸವಾಗಲಿ. ನನ್ನ ಮೃತ್ಯು ಸೇನೆಯೇ, ನಾವು ಇದನ್ನು ನಿಶ್ಚಯ ಮಾಡಬೇಕು. ನಾಳೆಯ ಸೂರ್ಯಗ್ರಹಣ ಅಂತಿಮ ಸೂರ್ಯಗ್ರಹಣವಾಗಬೇಕು. ಒಂದು ಬಾರಿ ರಾಹು ಸೂರ್ಯನನ್ನು ಆವರಿಸಿಬಿಟ್ಟರೆ ಸಮಸ್ತ ಸೃಷ್ಟಿ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತದೆ. ಅಂದರೆ ರಾಕ್ಷಸರ ಉದಯ, ಅಂದರೆ ಪೂರ್ಣ ಸೃಷ್ಟಿಯ ಮೇಲೆ ನಮ್ಮ ಅಧಿಕಾರ. ಮಾರುತಿ, ಎಲ್ಲೋಗಿದ್ದೆ ನೀನು? ಇಲ್ಲೋಡು, ಎಷ್ಟು ತಿಂಡಿಗಳನ್ನ ತಿಂದಿದೀವಿ ಅಂತ. ನಮ್ ಹೊಟ್ಟೆ ನೋಡು. ಆಮೇಲೆ ಹೇಳು. ಬೇಡ ಬೇಡ ಅನ್ಕೊಂಡೆ 4-5 ತಿಂಡಿಗಳನ್ನ ತಿನ್ಬಿಟ್ವಿ. ಈಗ ಗೆದ್ದಿದ್ ನಾವೇ. ಕೊಡೋ ನಮ್ಗೆ ಬಹುಮಾನವನ್ನ. ಇಷ್ಟು ಬೇಗ ಪ್ರತಿಸ್ಪರ್ಧೆ ಮುಗಿಯೋಕ್ ಹೇಗ್ ಸಾಧ್ಯ ಮಿತ್ರ? ನಾವಿನ್ನು ಪ್ರಾರಂಭನೇ ಮಾಡಿಲ್ಲ. ಆಯ್ತು, ನಿನ್ಗೂ ಒಂದು ಅವಕಾಶ ಕೊಡ್ತೀವಿ. ಏನ್ ಬಂದು? ಹಾ, ಮೊದ್ಲು ನಮ್ಗೆ ಲಾಡು ಕೊಡಿ. ಇನ್ನಷ್ಟು ಕೊಡಿ. ಇನ್ನೊಂದು ಸ್ವಲ್ಪ ಕೊಡಿ. ಇನ್ನು ಇದ್ದಿದ್ರೆ ಚೆನ್ನಾಗಿರೋದು. ನಾವಂತೂ ಸ್ವಚ್ಛ ಸುಣ್ಣ ಆಗೋದ್ವಿ. ನಮ್ಮ ಅಂಗಡಿಯಲ್ಲಿದ್ದದ್ದು, ಒಳಗೆ ಇದ್ದದ್ದು, ಮನೆಯಲ್ಲಿದ್ದದ್ದು ಎಲ್ಲವೂ ಖಾಲಿಯಾಗಿದೆ ಯುವರಾಜ. ಆದ್ರೆ ನಮ್ಮ ಹಸಿವು ಇನ್ನೂ ತೀರಿಲ್ಲ. ಈಗ ಉಳಿದಿರುವುದು ನಾವು ಮಾತ್ರ. ನಮ್ಮನ್ನೇ ತಿಂದು ಬಿಡಿ. ಏನಕ್ಕೆ ಹಾಗೆ ಮಾತಾಡ್ತಿದ್ದೀರಾ ನೀವು? ನೀವು ತಿಂದಷ್ಟು ತಿಂಡಿಯನ್ನು ಮದುವೆ ಮನೆಯಲ್ಲೂ ತಿನ್ನುವುದಿಲ್ಲ. ಆದರೂ ನಿಮ್ಮ ಹೊಟ್ಟೆ ತುಂಬಿಲ್ಲವೆಂದರೆ ನಾವೇನ್ ಮಾಡೋದು? ಸರಿ, ತಗೊಳ್ಳಿ ಇದನ್ನ. ಬನ್ನಿ ಮಿತ್ರರೇ. ಮಾತೆ ನೋಡಿ, ಮಾರುತಿಯ ಲೀಲೆಯನ್ನು. ಅಷ್ಟೊಂದು ತಿಂಡು ತಿನಿಸುಗಳನ್ನು ತಿಂದ ನಂತರವೂ ಅವರ ಹಸಿವು ನೀಗುತ್ತಿಲ್ಲ. ಅವಶ್ಯವಾಗಿ ಇದು ಪ್ರಭು ಕೊಟ್ಟಿರುವ ಆ ದಿವ್ಯ ಫಲದ ಪ್ರಭಾವವಾಗಿರುತ್ತದೆ. ಮಾರುತಿ ಲೀಲೆ ಯಾವುದೇ ಆಗಿರಲಿ, ಅವರ ಉದ್ದೇಶ ಒಂದೇ ಆಗಿರುತ್ತದೆ, ಅದುವೇ ಲೋಕ ಕಲ್ಯಾಣ. ಈಗ ನೋಡಬೇಕಿರುವುದು ನಮ್ಮ ಮಾರುತಿಯ ಈ ತೃಪ್ತಿ ಸಿಗದ ಹಸಿವಿನ ಹಿಂದೆ ಯಾವ ಉದ್ದೇಶವಿದೆ ಎಂದು. ಮಾರುತಿ, ನಾವ್ ಯಾವುದೇ ತಕರಾರಿಲ್ದೆ ಈ ಸ್ಪರ್ಧೆಯಲ್ಲಿ ನೀನೇ ಗೆದ್ದೆ ಅಂತ ನಾವು ಒಪ್ಕೊಳ್ತೀವಿ. ಇದ್ರಲ್ಲೂ ನೀನು ನಮ್ಮನ್ನ ಗೆದ್ಬಿಟ್ಟೆ ನಾಯಕ. ಯಾಕೆ ಇಷ್ಟೊಂದು ಹೊಟ್ಟೆ ಹಸಿವು ಮಾರುತಿ ನಿನ್ಗೆ?
ನಾವು ಅದ್ಯಾವುದೋ ಒಂದು ದಿವ್ಯ ಫಲವನ್ನ ತಿಂದಿದ್ವಿ. ಅದನ್ನ ತಿಂದ ಮೇಲೆ ನಮಗನಿಸ್ತಾ ಇದೆ ನಾವು ತುಂಬಾ ದಿನದಿಂದ ಊಟನೇ ಮಾಡಿಲ್ವೇನೋ ಅಂತ. ಎಲ್ಲ ಕಡೆ ನಾವು ಆ ದಿವ್ಯ ಫಲದ ರುಚಿ ಹುಡುಕ್ತಾ ಇದೀವಿ. ಸಿಕ್ತಾ ಅಂತ ಹಣ್ಣು? ಎಲ್ಲಿವರೆಗೂ ನಾವು ಅಂಥದ್ದೇ ಒಂದು ಹಣ್ಣನ್ನ ತಿನ್ನೋದಿಲ್ವೋ ಅಲ್ಲಿವರೆಗೂ ನಮ್ಮ ಹಸಿವು ಶಾಂತವಾಗೋದಿಲ್ಲ. ಇದು ಒಳ್ಳೇದಲ್ಲ ಮಾರುತಿ, ಸುಮ್ನೆ ಇರು. ನಮ್ಮಮ್ಮ ಹೇಳ್ತಾರೆ ಜಾಸ್ತಿ ತಿನ್ನೋದ್ರಿಂದ ಹೊಟ್ಟೆ ಒಡೆದೋಗುತ್ತೆ ಅಂತ. ನಡೀರಿ ಹೋಗೋಣ.